ಸ್ನೇಹಿತರೆ ನಮಸ್ತೆ. ನಾನೀಗ ಲೈವ್ಗೆ ಬರೋಕ್ಕೆ ಏನು ಕಾರಣ ಅಂತಂದರೆ, ಈ ಒಂದು ವಾರದ ಹಿಂದೆ ಏನು ನೀವು ವಿಡಿಯೋಸ್ ನೋಡಿದ್ರಿ, ABC ಸೆಂಟರ್ನಲ್ಲಿ ನಾನು ಸ್ವಲ್ಪ ಕಿಚ್ಚಾಡಿ ರಂಪಾಟ ಮಾಡಿ ಬೀದಿ ನಾಯಿಗಳನ್ನೆಲ್ಲ, ಒಳಗಡೆ ಇಟ್ಟಿರೋ ನಾಯಿಗಳನ್ನೆಲ್ಲ ಬಿಡಬೇಕು ಅಂತೇಳಿ ಏನು ನಾನು ಒಂದು ಲೈವ್ ಎಲ್ಲ ಮಾಡಿದ್ದೆ. ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಅದಕ್ಕೆಲ್ಲ ಶೇರ್ ಮಾಡಿದ್ದೀರಾ. ಬಹಳ ಚೆನ್ನಾಗಿ ಹೊರಗಡೆ ಎಲ್ಲ ಆ ವಿಷಯಗಳು ಹೊರಗಡೆ ಬಂದಿದ್ವು. ಸೊ ಈಗ ಏನಾಯಿತು ಅಂದರೆ, ನಾನು 33 ನಾಯಿನ ನಾವು ಒಂದು ಶೆಲ್ಟರ್ಗೆ ಅಡಾಪ್ಷನ್ ಮಾಡೋದಕ್ಕೆ ನಾವು ಮಾತಾಡಿದ್ವಿ. ನನ್ನ ಶೆಲ್ಟರ್ ಓನರ್ಗೆ, ಭೈರವ ಶೆಲ್ಟರ್ ಓನರ್ಗೆ ನಾನು ಮಾತಾಡಿದ್ದೆ, ದಯವಿಟ್ಟು ತಗೊಳ್ಳಿ ಸರ್, ಒಂದು ಸ್ವಲ್ಪ ಜಾಗ ಮಾಡಿಕೊಡಿ ಅಂತೇಳಿ. ಅವರು ಆ್ಯಕ್ಚುಲಿ ಅದನ್ನು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವತ್ತು ಬಂದು ಎಲ್ಲ ನಾಯಿಗಳನ್ನ ನಾನು ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ನಾನು ಒಂದು ಅದರ ಕಡಲಿ ಎರಡೆರಡು ನಾಯಿ ಥರ ನಾನು ಮತ್ತು ನಮ್ಮ ಏನು ಪ್ರಾಣಿ ಪ್ರಿಯರು ಎಲ್ಲರೂ ಬಂದು ಒಂದೊಂದು ಮೆಂಬರ್ಸ್ ಅಂದರೆ ಒಬ್ಬೊಬ್ಬರು ಎರಡೆರಡು ನಾಯಿನ ನಾವು ದತ್ತು ತೊಗೊಳೋಣ ಅಂತೇಳಿ ನಾವು ಮಾತಾಡಿ, ಅದಕ್ಕೆ ಫೋಟೋ, ಆಧಾರ ಕಾರ್ಡು, ID ಪ್ರೂಫ್ ಎಲ್ಲ ಕೊಟ್ಟು ನಾವು ಮಾತಾಡಿದ್ವಿ. ಮಾತಾಡಿ ಸುಮಾರು ಜರ್ಮನ್ ನಾವೆಲ್ಲ ಮಾತಾಡ್ಬಿಟ್ಟು ಕೊನೆಗೆ ABC ಸೆಂಟ್ರಲ್ಲಿರೋ ಡಾಗ್ಸ್ಗಳನ್ನ ಅಡಾಪ್ಷನ್ ಮಾಡ್ಕೊಳೋಣ ಅಂತೇಳಿ ಜರ್ಮನ್ ಮಾತಾಡಿ ABC ನೋಡಿ ತುಂಬ ಗೋಲ್ ಕೊಡ್ತಾ ಇದ್ದಾಳೆ ABC ಸೆಂಟ್ರಲ್ಲಿರೋಂಥ ಜರ್ಮನ್ ABC ಸೆಂಟ್ರಲ್ಲಿ ಇರತಕ್ಕಂಥ ಡಾಗ್ಸ್ಗಳನ್ನ ಎರಡೆರಡೆ ಒಬ್ಬೊಬ್ಬರು ಅಡಾಪ್ಷನ್ ಮಾಡ್ಕೊಳೋಣ ಅಂತೇಳಿ ನಾವು ಮಾತಾಡಿಬಿಟ್ಟು ಕೊನೆಯಲ್ಲಿ ನಾವು ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅಂತೇಳಿ ಡಾಕ್ಟರ್ ಅಕ್ಷಯ್, ಮಂಜುನಾಥ್ ಮತ್ತು ವೆಸ್ಟ್ ಝೋನ್ AD ಇಷ್ಟು ಜನ ಮಾತಾಡಿದ್ರು. ನಾವು ಆಯಿತು ಅಂತ ಹೇಳ್ಬಿಟ್ಟು ನಾವು ಸಮಾಧಾನವಾಗಿ ಬಂದ್ವಿ. ಆದರೂ ನಮಗೇನು ನೋವು ಅಂದರೆ, ನಮ್ಮ ಕಣ್ಣಲ್ಲಿ ನೋಡಿಲ್ಲ ಡಾಗ್ಸ್ಗಳನ್ನ, ನಾವು ಹೊರಗಡೆ ಅದನ್ನು ತೆಗಿಯೋದನ್ನು ನೋಡಿಲ್ಲ ಅಂತ ನನಗೆ 3-4 ದಿವಸದಿಂದ ಒಳಗಡೆ ತುಂಬ ನೋವು ಕಾಡ್ತಿತ್ತು. ಇವತ್ತು ನಿನ್ನೆ ನನಗೆ ಆ ಶೆಲ್ಟ್ರ್ ಓನರು, ಅವ್ರ ಹೆಸರು ಹೇಳೋಕ್ಕೆ ನನಗಿಷ್ಟ, ಬಟ್ ಅವರು ಹೇಳ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೆ ನಿನ್ನೆ ನನ್ನ ಗ್ರೂಪಲ್ಲಿ ಗಿರೀಶ್ ಸರ್ ಅವರು ಈ ಥರ ಡಾಗ್ಸ್ಗಳೆಲ್ಲ ರಿಲೀಸ್ ಆಗಿದೆ ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಆದರೆ ನಾವಿವತ್ತು ಹೋಗಲೇಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಉಳಿದ ನಾಯಿಗಳನ್ನೆಲ್ಲ ಹೊರಗಡೆ ತರಬೇಕು. ABC ಸೆಂಟ್ರಲ್ಲಿ ಏನು ಕಬ್ಬಿಣದ ಕೇಜ್ ಒಳಗಡೆ ಇಟ್ಟಿದ್ದಾರೆ, ಆ ಡಾಗ್ಸ್ನೆಲ್ಲ ಹೊರಗಡೆ ತರಬೇಕು ಅಂತೇಳಿ ಏನು ನಾವೊಂದು ಇದು ಮಾಡಿದ್ವಿ. ಸೊ ಇದು ಸುಪ್ರೀಂ ಕೋರ್ಟಲ್ಲೇ ಆರ್ಡ್ರ್ ಇದೆ, ಡಾಗ್ ಬೈಟ್ ಕೇಸಸ್ಸು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಹೊರಗಡೆ ತರಬಾರ್ದು ಅಂತ. ಮತ್ತು ಅದರಲ್ಲಿ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ, 10 ದಿವಸ ಅದಕ್ಕೊಂದು ರಿಹ್ಯಾಬಿಲೇಷನ್ ಆದಮೇಲೆ 10 ದಿವಸ ಆದಮೇಲೆ ಅದನ್ನು ನಾಯಿನ ಮತ್ತೆ ಅದೇ ಜಾಗದಲ್ಲೇ ಬಿಡಬೇಕಂತ, ಅದನ್ನು ಇಲ್ಲ ಅಂತ ಮಾಡಿದ್ದಾರೆ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಏನು ಮಾಡಿದ್ದಾರೆ, ಅದನ್ನು ಅಡಾಪ್ಷನ್ ಅಂತ ಮಾಡಿದ್ದಾರೆ. 10 ದಿವಸ ಏನಕ್ಕಂತಂದರೆ, ಒಂದು ನಾಯಿ ರೇಬಿಸ್ ಇದ್ದಿದ್ರೆ ಅದು ಆ್ಯಕ್ಚುಲಿ ರೇಬಿಸ್ ಇರೋ ನಾಯಿ ಒಂದು ಕಬ್ಬಿಣ ಆಗಲಿ ಕಲ್ಲಾಗಲಿ ಅದನ್ನು ಅದೇ ಕಚ್ಚಿ ಅದೇ ಸೂಸೈಡ್ ಅಟೆಂಪ್ಟ್ ಆಗಿಬಿಡುತ್ತೆ. ಅದು ಹೆಂಗೆ ಇಷ್ಟ ಬರುತ್ತೋ ಹಂಗೆ ಅದೇ ಸೂಸೈಡ್ ಅಟೆಂಪ್ಟ್ ಆಗುತ್ತೆ. ರೇಬಿಸ್ ಅನ್ನೋದು ಅಷ್ಟು ಒಂಥರ ಡೇಂಜರ್ ಕೇಸಸ್ಸು. ಬಟ್ ಸಣ್ಣ ಪುಟ್ಟ ಈ ಡಾಗ್ ಏಟರ್ಸ್ ಏನು ಮಾಡ್ತಾರೆ, ಕಂಪ್ಲೇಂಟ್ಸ್ ಎಲ್ಲ ಸಣ್ಣ ಪುಟ್ಟ ಕೊಟ್ಬಿಡ್ತಾರೆ. ಅದು ಡಾಗ್ ಏಟ್ ಅಂತೇಳಿ ಈಗ ಪರ್ಮನೆಂಟ್ ಜೈಲು ಅಂತ ಮಾಡಿದ್ದಾರೆ. ದಯವಿಟ್ಟು ಡಾಗ್ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ಮುಂಚೆ ಒಂದು ಸತಿ ಯೋಚನೆ ಮಾಡಿ. ಇನ್ನೊಂದು ತಕ್ಕಡಿಯಲ್ಲಿ ನಿಮ್ಮ ಕುಟುಂಬ ಕೂತಿದೆ, ಒಂದು ತಕ್ಕಡಿಯಲ್ಲಿ ಇನ್ನೊಬ್ಬರ ಮೇಲೆ ತಪ್ಪು ಹೊರೆ ಹೊರಿಸೋದಕ್ಕೆ ಮುಂಚೆ ಯೋಚನೆ ಮಾಡಿ. ಒಂದು ಅನ್ಯಾಯ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ. ಅದು ಹಿಂದೆ ನ್ಯಾಯ ಅನ್ನೋದು ದೇವ್ರು ಕೊಟ್ಟೇ ಕೊಡ್ತಾನೆ. ಅದು ಆಮೇಲೆ ಮಾತಾಡ್ತೀನಿ. ಎರಡನೇದು, ಆ ABC ಸೆಂಟ್ರಲ್ಲಿರೋದು ಬಿಡಿಸ್ಲೇಬೇಕು ಅಂತ ನಾನು ತೀರ್ಮಾನ ಮಾಡಿ ಅದಕ್ಕೆ ಎಷ್ಟೆಷ್ಟು ನಾನು ಒಳ್ಳೇದು ಮಾಡಿದ್ನೋ ನನಗೆ ಅಷ್ಟಷ್ಟು ಟಾರ್ಚರ್ ಕೊಟ್ಟರು. ಮತ್ತು BBMPಯಲ್ಲಿ ಏನು ಕೂಡ ಹಾಕಿದ್ದಾರೆ ನಾಯಿಗಳನ್ನ, ವೆಸ್ಟ್ ಝೋನು, ಸೌತ್ ಝೋನ್ ಅಂತ. ಆ ಡಾಗ್ಸ್ನೆಲ್ಲ ಬಿಡಿಸ್ಬೇಕು ಅಂತೇಳಿ ನಾನು ಶೆಲ್ಟ್ರಲ್ಲಿ 33 ನಾಯಿಗೆ ನಾನು ಜಾಗ ತಗೊಂಡು ಸರ್ಗೆ ಕೇಳಿ, ನಿಜವಾಗೂ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ನನಗೆ ಸರ್ ಹೆಸರು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಆದರೆ ನನ್ನ ಪಾಲಿಗೆ ಅವರು ದೇವರೇ. ನಾನು ಏನೇ ಒಂದು ಸೀಸಿಂಗ್ ಮಾಡಿದಾಗೂ ಕೂಡ ನನಗೆ ಜಾಗ ಕೊಟ್ಟಿದ್ದಾರೆ. ಇವತ್ತು ನಾನು ಎಷ್ಟು ನಾಯಿಗಳನ್ನ ಸೀಸ್ ಮಾಡಿದ್ದೀನೋ ಅದಷ್ಟು ಮನೆಗೆ ತರಂಗಿಲ್ಲ.
ಪ್ರತಿಯೊಂದು ಶೆಲ್ಟರ್ಗೆ ಹೋಗಬೇಕು, MLC ನಡಿಬೇಕು, ಸ್ಟೆರಿಲೈಸ್ ಆಗಬೇಕು, ಪ್ರತಿಯೊಂದಕ್ಕೂ ನಾವು ಸ್ಟೆರಿಲೈಸ್ ಮಾಡಬೇಕು. ಅದು ಇದು ಅಂದರೆ ಶೆಲ್ಟ್ರಿಂದನೇ ಮಾಡಬೇಕು. ಅಂಥ ಸಂದರ್ಭದಲ್ಲೆಲ್ಲ ನನಗೆ ಕೈ ಹಿಡ್ದಿದ್ದಾರೆ. ನನ್ನ ಪಾಲಿಗೆ ಅವರು ದೇವರೇ. ಅವರು ನನಗೆ 33 ನಾಯಿಗೆ ಜಾಗ ಕೊಟ್ಟರು. ಹೇಳಿದಾಗ ಅವರು ಆಯಿತು ಅಂತ ಒಪ್ಕೊಂಡ್ರು. ನಾಯಿ ನೋಡಿದ್ರು, ಎಲ್ಲ ಆಯಿತು. ಇನ್ನೇನು ಶೆಲ್ಟ್ರಿಗೆ 5 ನಾಯಿ ಸಾಗಿಸ್ಬೇಕು. ನನಗಂತೂ ಫುಲ್ ಖುಷಿ. ಆಮೇಲೆ ಮನೆಗೆ ಬಂದಮೇಲೆ ಮಾರನೇ ದಿವಸ ಇಲ್ಲ, ಇದು ಎಲ್ಲಿ ತೊಗೊಂಡ್ರು ಅಲ್ಲೇ ಬಿಡಬೇಕು, ಅದ್ರ ಮುಖಾಂತರನೇ ಕೆಲಸ ಆಗಬೇಕು ಅಂತ ಹೇಳಿ ನನಗೆ ಇವರು SPC ಆಫೀಸರು ಅವರು ಫೋನ್ ಮಾಡಿದ್ರು. ಆಮೇಲೆ ಸರ್ ಹೇಳಿದ್ರು, ನೀವು ಕೊಟ್ಟರೆ ನಾನು ತಗೋತೀನಿ, ಬಟ್ ನನಗೆ ಫೋನ್ ಕಾಲ್ ಬಂದಿದೆ ಲೀಗಲ್ ಆಗಿ ಇದು ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಮಾಡಿದ್ದು ಎಲ್ಲ ಸುಪ್ರೀಂ ಕೋರ್ಟ್ ಲೀಗಲ್ ಆಗಿ ನಾನು ಮಾಡಿದ್ದು. ಬಟ್ ಅಗ್ರೆಸಿವ್ ಡಾಗ್ಸ್ನ ರಿಲೀಸ್ ಮಾಡೋಂಗಿಲ್ಲ. ಇವರು ಅಪವಾದ ಹಾಕಿ ಅದನ್ನ ಕೇಜ್ ಒಳಗಡೆ ಹಾಕಿದ್ರು. ಈಗ ಟೆಂಡರ್ ಪಾಸ್ ಆಯ್ತಲ್ವಾ, ಏನು ಹೇಳ್ತಾರೆ, ಸಣ್ಣ ಪ್ರಾಣಿ ಮೇಲಿರೋದು ಕಣ್ಣು ದೊಡ್ಡ ತಿಮಿಂಗ್ಲ ಬಂದಾಗ ಅದ್ರ ಮೇಲೆ ಆಯಿತು. ಹಾಗೇನಾಯ್ತು, ಸಣ್ಣ ಪ್ರಾಣಿಗಳು ಬಚಾವಾಯ್ತು ಅಂದಂಗೆ BBMP ಟೆಂಡರ್ ಕೂಗಿದ್ರು. ಇಲ್ಲಿರೋ ಡಾಗ್ಸ್ ಎಲ್ಲ ಸ್ವಲ್ಪ ರಿಲೀಸ್ಗೆ ಬಂತು. ಸೊ ಹಿಂಗಾಗಿ ಶೆಲ್ಟ್ರಿಗೆ ಹೋಗೋದ್ರ ಬದಲು ಎಲ್ಲಿ ತಗೊಂಡಿದ್ದಾರೋ ಅಲ್ಲೇ ಬಿಡೋದು ಅಂತ ವ್ಯವಸ್ಥೆ ಆಯಿತು. ನನಗೆ ಬಹಳ ಬಹಳ ಖುಷಿ ಆಯಿತು. ಆಮೇಲೆ ಎರಡನೇದು ಬಂದು, ನಾವು ಕಣ್ಣಲ್ಲಿ ನೋಡಿಲ್ಲ ಡಾಗ್ಸ್ ರಿಲೀಸ್ ಆಗೋದು, ನಾನು ಕಣ್ಣಲ್ಲಿ ನೋಡಿಲ್ಲ. ಅದನ್ನ ಕಮಿಷನರ್ ಅವರು ಚೇಂಜ್ ಮಾಡಿದ್ದಾರೆ. ಹೌದು, ಇದನ್ನ ಬಿಡಬೇಕು ಡಾಗ್ಸ್ನೆಲ್ಲ ಅಂತ ನೋಡಿ ಅವರು ಕೂಲಂಕುಷವಾಗಿ ನಾವು ಮಾಡಿರೋ ವಿಡಿಯೋಸ್ನೆಲ್ಲ ನೋಡಿ ಅವರು ಪರಿಶೀಲನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ಬಂದು ಧ್ವನಿ ಎತ್ತಿದವ್ರು ಯಾರು ಇಲ್ಲ. ನಾನು ಮುಂದೆ ಬಂದು ಎದೆ ಹೊಡ್ಕೊಂಡು ಧ್ವನಿ ಎತ್ತಿದ್ದು. ನಾನು ಅನ್ಎಜುಕೇಟೆಡ್, 8ನೇ ಕ್ಲಾಸ್ ಪಾಸ್ ಆಗಿರೋದು. ಆದರೆ ನಾನು BCom ಗ್ರಾಜ್ಯುಯೇಟ್ಗಿನ್ನ ಹೆಚ್ಚಾಗಿ ನನಗೆ ತಲೆ ಉಪಯೋಗಿಸಿ ನಾನು ಏನೋ ಒಂದು ಒದ್ಲಾಡಬೇಕು ಅಂತ ಬಂದು ಮೂಕ ಪ್ರಾಣಿ ವಿಷಯದಲ್ಲಿ ಕೈ ಇಟ್ಟೆ. ಆ ನಾರಾಯಣ ಸ್ವಾಮಿ ನಮ್ಮ ಕೈ ಬಿಡಲಿಲ್ಲ. ಆ ಪ್ರಾಣಿಗಳನ್ನೆಲ್ಲ ಶೆಲ್ಟ್ರಿಗೆ ಹೋಗೋದನ್ನ ಬದಲಿಗೆ ಎಲ್ಲಿ ತಗೊಂಡಿದ್ದಾರೋ ಅಲ್ಲೇ ಬಿಡೋಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರು. ಕಮಿಷನರ್ ಸಾಹೇಬ್ರಿಗೂ ಲಕ್ಷ್ಮೀ ಫ್ರಮ್ ನನ್ನ ಮನೆ ಅಡ್ರೆಸ್ಸಿಂದ ಒಂದು ಕಂಪ್ಲೇಂಟ್ ಕೊಟ್ಟೆ. ಇಲ್ಲಿ ಅಶೋಕ ಪಿಲ್ಲರ್ ಹತ್ರ ರಮೇಶ್ ಅನಿಮಲ್ ಪ್ರಾಣಿ ಏನು ಹೇಳ್ತಾರದು, ಅವರು ಕಮಿಷನರ್ ಅವರು ಪ್ರಾಣಿಗಳ ಒಂದು ಕಲ್ಯಾಣ ಇದಕ್ಕೆ ನಾನು ಕೊಟ್ಟೆ. ನಾನು ಸ್ವಲ್ಪ ಈ ಎಜುಕೇಷನ್ ಇಲ್ವಲ್ಲ, ಹೇಳಕ್ಕೆ ಬರ್ತಾ ಇಲ್ಲ ಅಷ್ಟೇ, ಅದನ್ನು ಕೊಟ್ಟೆ. ಮತ್ತೆ ಒಂದು ನಿಮಿಷ ನಾನು ತೋರಿಸ್ತೀನಿ. ಕರಣ್ ಇದು ಓಪನ್ ಮಾಡು, ಬೇಗ ಬಾ, ಓಪನ್ ಮಾಡು, ಲೈವಲ್ಲಿದ್ದೀನಿ. ಓಪನ್ ಬೇಡ, ಒಂದೊಂದೇ ಕೊಡು, ಒಂದೊಂದು ಕಟ್ ಮಾಡಬೇಡ, ಇಟ್ಕೋ ಫೋನು. ಫೋನ್ ಕರೆಕ್ಟ್ ನೋಡಿ. ಇದು ಕಮಿಷನರ್ ಅವ್ರಿಗೆ ನಾವು ಲೆಟ್ರ್ ಮಾಡಿಕೊಟ್ಟಿದ್ದು. ಕಮಿಷನರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು. ಇದಕ್ಕೆಲ್ಲ ನಾನು ಶ್ಯೂರಿಟಿಗಳು ಹಾಕ್ಸಿ ಸೈನ್ ಹಾಕ್ಸಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು. ಮತ್ತು ಇದು ಇಲ್ಲಿ ವಿಧಾನಸೌಧದ ಹತ್ರ ಕಮಿಷನರ್ಗೆ ಕೊಟ್ಟಿದ್ದು ಕಂಪ್ಲೇಂಟು ನಾನು. ಸೊ ಇದಕ್ಕೆಲ್ಲ ನಾನು ಸ್ವಲ್ಪ ಮುಂದೆ ಬಂದು ಏನೇನು ಒದ್ಲಾಡಬೇಕು ನೋಡಿ ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟು ಏನು ಕಾನೂನಲ್ಲಿದೆ, ಲೀಗಲ್ ಆಗಿದೆ, ಅದನ್ನು ನಾನು ಮಾಡಿದ್ದೀನಿ. ನಾನು ಸ್ವಲ್ಪ ನಮ್ಮ ತಂದೆ ತಾಯಿ ಮೋಸ ಮಾಡಿಬಿಟ್ರು. ಓದಿಸಿದ್ರೆ ಇನ್ನೂ ಸ್ವಲ್ಪ ಏನಾದರೂ ಒಂದು ಮಾಡ್ಬೋದಿತ್ತು. ನನಗೆ ಅವರು ಓದಿಸ್ಲಿಲ್ಲ. ಸೊ ನನಗಿರೋ ಎಜುಕೇಷನಲ್ಲಿ ಲೀಗಲ್ ಆಗಿ ನಾನು ಏನು ಮಾಡಬೇಕು, ನನ್ನ ಪ್ರಾಣಿ ಪ್ರಿಯರು ನಾವೆಲ್ಲ ಒಟ್ಟಿಗೆ ಹೋಗಿ ಇದಕ್ಕೆ ಕೈ ಜೋಡಿಸಿ ಒಂದು ವ್ಯವಸ್ಥೆ, ಪ್ರಾಣಿಗಳನ್ನ ಬಿಡಿಸೋಂಥ ವ್ಯವಸ್ಥೆ ಮಾಡಿದ ಮೇಲೆ ಅವ್ರೇನು ಹೇಳಿದ್ರು, ಅವರು ಕಮಿಷನರ್ ಅವರು ಮಾತಾಡಿ ಎಲ್ಲಿ ತೊಗೊಂಡಿದ್ದೀರ ವೆಸ್ಟ್ ಝೋನ್ ನಾಯಿಗಳನ್ನ ಅಲ್ಲೇ ರಿಲೀಸ್ ಮಾಡಿ, ಸೌತ್ ಝೋನ್ ಡಾಗ್ಸ್ನ ಅಲ್ಲೇ ರಿಲೀಸ್ ಮಾಡಿ ಅಂತೇಳಿ ಅವ್ರು ಮಾತಾಡಿ ಇದನ್ನು ಅವರು ತಿದ್ದುಪಡಿ ಮಾಡಿಕೊಂಡು ನನ್ನಂಥ ಮೂಕ ಪ್ರಾಣಿಗಳ ಪ್ರಿಯೆ ಅಂತ ಮೂಕ ಪ್ರಾಣಿ ಪ್ರಿಯರೆಲ್ಲ ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ಸಂತೋಷವಾಗಿದ್ದೀವಿ. ಇವತ್ತು ದಿವಸ ಬರಬೇಕಂತ ನಾವು ಕಾದಿದ್ವಿ. ಈಗ ಎಲ್ಲ ನಾಯಿಗಳನ್ನ ಒಂದೊಂದೇ ನಾಯಿಗಳನ್ನ ತೊಗೊಂಡೋಗಿ ಆದದೇ ಬ್ಯಾಚು ಅಲ್ಲೆಲ್ಲೇ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಇದ್ದರೆ ಏನೂ ಆಗಲ್ಲ. ಇನ್ನೊಂದು, ರಿಲೀಸ್ ಮಾಡಿದ ತಕ್ಷಣ ನಾಯಿಗಳನ್ನ
ರೋಡಲ್ಲಿ ಬಿಟ್ಬಿಡೋಣ, ಅಲ್ಲಿ ಬಿಟ್ಬಿಡೋಣ ಅಂದರು. ಖಂಡಿತ ಆಗಲ್ಲ. 4 ತಿಂಗಳಿಂದ ಜೈಲಲ್ಲಿದೆ ನಾಯಿಗಳೆಲ್ಲ. ಆ ನಾಯಿಗಳೆಲ್ಲ ಹೊರಗಡೆ ಬಂದು ಮತ್ತೆ ಏನು ಬೇಕಾದರೂ ಆಗ್ಬೋದು. ಅವುಗಳಿಗೆ ಹಸಿವು, ನೋವು, ಟೋಟಲಿ ವೀಕ್ ಆಗಿದ್ದಾವೆ ನಾಯಿಗಳೆಲ್ಲ ಬೊಗಳಿ. ಸೊ ಇವಾಗೇನಾಯಿತು, ಮತ್ತೆ ಅದನ್ನು ಶೆಲ್ಟ್ರಿಗೆ ಬಿಡಬೇಕಂತ ನಾನು ಆ ವ್ಯವಸ್ಥೆನೂ ಮಾಡಿದ್ದೆ. 33 ನಾಯಿಗೆ ನಾನು ಸಣ್ಣ ಜಾಗ ಕೊಡಿ ಅಂತೆಲ್ಲ ಕೇಳಿದ್ದೆ. ದೇವ್ರ ಪುಣ್ಯಕ್ಕೆ ಇವಾಗ ಎಲ್ಲಿ ತೊಗೊಂಡಿದ್ರೆ ಅಲ್ಲೇ ಬಿಡ್ತಾರಂತೆ. ಮೇ ಬಿ ಏನಿರ್ಬೋದು, ಪ್ರಕೃತಿಯಲ್ಲಿ ಅದು ದೇವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಮಾಡೋ ಪ್ರಯತ್ನ ನಾವು ಮಾಡಿದ್ದೀವಿ, ಅದಕ್ಕೆ ಮೇಲೆ ಕಷ್ಟ ನಾವು ಮಾಡಿದ್ದೀವಿ, ಇದಕ್ಕೆ ಮೇಲೆ ಫಲ ದೇವ್ರು ಕೊಡಬೇಕು, ಅಷ್ಟು ಮಾಡಿದ್ದೀನಿ. ಇದು ಏನಕ್ಕೆ ನಾನು ಇದು ಲೈವ್ ಮಾಡಿದಂದರೆ, ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ಗಳು ನನಗೆ ಬರ್ತಾ ಇದೆ. ಮೇಡಮ್ ಏನಾಯಿತು, ಕೇಜಲ್ಲಿ ಬಿಡಿಸಿದ್ರಾ, ಏನಾಯಿತು ಮೇಡಮ್, ಆಯ್ತಾ, ಹೋಯ್ತಾ ನಾಯಿ, ಎಲ್ಲಿದೆ, ಏನು ಎತ್ತ ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಎಲ್ಲಿ ತೊಗೊಂಡಿದ್ದಾರೋ ಅಲ್ಲೇ ಬಿಡೋಂಥ ವ್ಯವಸ್ಥೆ ಮಾಡಿದ್ದಾರೆ ಕಮಿಷನರ್ ಸಾಹೇಬರು. ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ಆ ನಾಯಿಗಳನ್ನ ಅಲ್ಲೇ ಬಿಡಬೇಕು ಅಂತೆಲ್ಲ ಹೇಳಿ ಅಲ್ಲಿ ವ್ಯವಸ್ಥೆ ಆಯಿತು. ಅದಾದಮೇಲೆ ಈಗ ನನಗೆ ಮೇಲ್ ಐ ಡಿಗೆಲ್ಲ ವೀಡಿಯೋಸ್ನ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಮೇಲ್ ಐ ಡಿಗೆ ನನ್ನ ವೀಡಿಯೋಸ್ ಎಲ್ಲ ಎಲ್ಲೆಲ್ಲಿ ಡಾಗ್ ತೊಗೊಂಡಿದ್ದಾರೆ, ಅಲ್ಲಿಂದ ಎಲ್ಲಿ ಬಿಡ್ತಾ ಇದ್ದಾರೆ ಅದು ಟೋಟಲ್ಲು ಡಾಟಾ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮೇಲ್ ಐ ಡಿ ಕೊಟ್ಟು ಬಂದಿದ್ದೀನಿ. ಅದು ಬಂದ ತಕ್ಷಣ ಅದು ವೀಡಿಯೋಸು ನಾನು ರಿಲೀಸ್ ಮಾಡ್ತೀನಿ. ನಮ್ಮ ಕೈಯಲ್ಲಿ ಕಷ್ಟಪಡೋಕ್ಕಾಗುತ್ತೆ, ಫಲ ದೇವ್ರು ಕೊಡ್ತಾನೆ. ಪ್ರತಿಯೊಂದಕ್ಕೂ ನಾವು ಪ್ರಯತ್ನ ಅನ್ನೋದು ಮಾಡಬೇಕು. ನಮ್ಮ ಪ್ರಯತ್ನ ನಮ್ಮ ಕೈಲಿದೆ, ಫಲ ಭಗವಂತನ ಕೈಲಿದೆ. ನಿಷ್ಕಲ್ಮಶವಾದ ಪ್ರಾಣಿ ಪ್ರೀತಿ ಪಡಿಬೇಕಂದ್ರೆ ನಾಯಿಗಳು ಸೆಲೆಕ್ಷನ್ ಮಾಡ್ತವೆ, ಎಲ್ಲರಿಗೂ ಸಿಗಲ್ಲ ನಾಯಿ. ಯಾರು ಇವರು ನನ್ನ ಸೆಲೆಕ್ಷನ್ ಮಾಡ್ಕೊಬೇಕಂತ ಪ್ರಾಣಿಗಳು ಸೆಲೆಕ್ಷನ್ ಮಾಡ್ಕೊತೇವೆ. ನಾವು ಅನ್ಕೋತೀವಿ ನಾಯಿನ ನಾವು ತಗೋಬೋದು ಅಂತ, ಸಾಧ್ಯನೇ ಇಲ್ಲ ರೀ. ಪ್ರಾಣಿಗಳು ಸೆಲೆಕ್ಷನ್ ಮಾಡಬೇಕು. ನನಗೆ ಇಂಥವ್ರ ಕೈಲೇ ನನಗೆ ಬೇಕು ಇವರು ಅನ್ನತ್ತ, ಅದು ಸೆಲೆಕ್ಷನ್ ಮಾಡಬೇಕು. ಓಕೆ, ಧನ್ಯವಾದಗಳು ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮೂಕ ಪ್ರಾಣಿಗಳ ಮೇಲೆ ಇರಲಿ ಅಂತ ನಾನು ಕೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾನು ಅನ್ಎಜುಕೇಟೆಡ್ ಆದರೂ ಕೂಡ ನಾನು ಏನೋ ಒಂದು ಮಾಡಬೇಕು ಅಂತೇಳಿ ಇಷ್ಟೆಲ್ಲ ನಾನು ಮಾಡಿದಾಗ, ನೀವೆಲ್ಲ ಎಜುಕೇಟೆಡ್ ಇದ್ದೀರಾ, ತಿಳುವಳಿಕೆ ಇದ್ದೀರಾ. ನಿಮ್ಮ ರಸ್ತೆಗಳಲ್ಲಿ ಮೂಕ ಪ್ರಾಣಿಗಳನ್ನ ಯಾರ್ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ನೀವು ಬುದ್ಧಿ ಹೇಳಿ. ಸುಮ್ಮನೆ ಸುಳ್ಳು ಕಂಪ್ಲೇಂಟು, ಡಾಗ್ ಬೈಟ್ ಅಂತ ಕೊಡಬೇಡಿ. ನಿಜವಾಗೂ ಹೇಳ್ತೀನಿ, ಜೈಲಲ್ಲಿ ಕೂಡಾಕ್ತಾರೆ. ಅದು ಬಿಡ್ಸೋಕ್ಕೆ ಎಷ್ಟು ಸಾಹಸ ಮಾಡ್ತಾ ಇದ್ದೀವಿ ನಮಗೆ ಮಾತ್ರ ಪರಮಾತ್ಮನಿಗೆ ಗೊತ್ತು. ಎರಡನೇದು ಬಂದ್ಬಿಟ್ಟು, ಅಪವಾದ ಹಾಕೋಕ್ಕೆ ಮುಂಚೆ, ಬೀದಿ ನಾಯಿಗಳ ಮೇಲೆ ಅಪವಾದ ಹಾಕೋಕ್ಕೆ ಮುಂಚೆ ಯೋಚನೆ ಮಾಡಿ. ಇನ್ನೊಂದು ಕೈಯಲ್ಲಿ ನಿಮ್ಮ ಕುಟುಂಬ ನೀವಿರ್ತೀರ, ಇನ್ನು ಒಂದು ಕಡೆ ಮೂಕ ಪ್ರಾಣಿ ಇರುತ್ತೆ. 2 ನಿಮಿಷ ನೀವು ತಪ್ಪು ಮಾಡೋದು, ಒಂದು ಮನುಷ್ಯನ ತಪ್ಪಿಂದ ಮೂಕ ಪ್ರಾಣಿಯ ಜೀವನನೇ ಹಾಳಾಗೋಗುತ್ತೆ. ದಯವಿಟ್ಟು ಯೋಚನೆ ಮಾಡಿ. ಯಾವುದೇ ಒಂದು ಮೂಕ ಪ್ರಾಣಿ ಮೇಲೆ ತಪ್ಪು ಹೊಣೆ ಹೊರಿಸೋದಕ್ಕೆ ಮುಂಚೆ ಅದನ್ನು ನಿಮ್ಮನ್ನು ನೀವು ತಿದ್ದುಕೊಳ್ಳಿ. ಆವಾಗ ಭಗವಂತನು ನಿಮಗೆ ಒಳ್ಳೇದು ಮಾಡ್ತಾನೆ. ಪ್ರಕೃತಿಗೆ ಕೊಟ್ಟಿರೋ ವರದಾನ ದೇವರು ಪ್ರಾಣಿಗಳನ್ನ, ನಾವಲ್ಲ ರೀ. ನಾವ್ಯಾರು ಅದಕ್ಕೆ ಶಿಕ್ಷೆ ಕೊಡ್ಸೋಕ್ಕೆ? ಅವುಗಳು ಅನ್ಯಾಯಕ್ಕೊಳಗಾದಾಗ ನಾವು ಅದನ್ನು ಬಿಡಿಸ್ಬೇಕು, ಅದು ನಮ್ಮ ಧರ್ಮ. ಯಾರು ಗೊತ್ತು, ಕೊನೆ ಜನ್ಮ ಇದು ಮನುಷ್ಯಂದು, ಮುಂದಿನ ಜನ್ಮ ಮನುಷ್ಯಾಗೆ ನಾವು ಹುಡ್ತೀವಂತ ನಮಗೇನು ಗ್ಯಾರಂಟಿ ಕಾರ್ಡ್ ಇದೆಯಾ? ಇರೋಷ್ಟರಲ್ಲಿ ಒಳ್ಳೇದು ಮಾಡಬೇಕು. ನಾನು ಇದನ್ನು ಹೇಳಬೇಕಿತ್ತು. ABC ಸೆಂಟ್ರದ್ದು ಎಲ್ಲ ಅದೇ ಜಾಗಕ್ಕೆ ಬಿಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ನಮ್ಮ ಜೊತೆ ನಮ್ಮ ಪ್ರಾಣಿ ಪ್ರಿಯರು, ನಮ್ಮ ಸೀನಿಯರ್ ಪ್ರಿನ್ಸಿಪಾಲು ಬದ್ರಿ ಸಾಹೇಬರು, ಮುಖ್ಯ ಅತಿಥಿಯಾಗಿ ಅದು ಗಾಡ್ ಗಿಫ್ಟ್ ಆಗಿ ಗಿರೀಶ್ ಸರು, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮಂಜರಿ ಮೇಡಮು ಅವರು ನನ್ನ ಕಿವಿ ಮಾತು ಹಾಕಿದ್ದು, ಲಕ್ಷ್ಮಿ ಅವರೇ ABC ಸೆಂಟ್ರ್ ಕೈ ಹಿಡಿ ಮಾಡಿ, ಇದು ನಿಮ್ಮ ಕೈಲಿ ಸಾಧ್ಯ ಖಂಡಿತ ಆಗುತ್ತೆ ಅಂದಾಗ ನನಗೆ ಅಷ್ಟಾಗಿ ಅದು ಫೀಲ್ ಆಗಲಿಲ್ಲ. ಮಿಲನ, ನಾನು ಖುದ್ದಾಗಿ ABC ಸೆಂಟ್ರಿಗೆ ಹೋದಾಗ ನನಗೆ ಅಲ್ಲಿ ಆಗಿದ್ದಕ್ಕಂಥ ನೋವು, ಅದನ್ನು ಬರ್ಸೋ ಶಕ್ತಿ ನನಗಿರಲಿಲ್ಲ. ಈ 1 ವಾರ ನಾನು ಎಷ್ಟು ನೋವು ಅಪ್ಸೆಟ್ ಆಗಿದೆ ಮಿಲನ, ಅಪ್ಸೆಟ್ ಆಗಿದೆ ಅಂದರೆ ಈಗ ನನಗೆ ಸ್ವಲ್ಪ ಸಮಾಧಾನ ಆಗಿದೆ. ಆ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಇದು ಹೇಳೋಕ್ಕೆ ನಾನು ಲೈವಿಗೆ ಬಂದಿದ್ದು. ಎಲ್ಲ ನಾಯಿಗಳನ್ನ ಬಿಡುಗಡೆ ಆಗ್ತಿದೆ. ಮತ್ತು ಡಾಗ್ ಬೈಟ್ ಕೇಸಸ್ ಅಂದರೆ 10 ದಿವಸ ಇಟ್ಕೊತಾರೆ. ಮೇ ಬಿ 2-3 ಡೇಸು ಡಾಗ್ನ ಪರಿಶೀಲನೆ ಮಾಡ್ತಾರೆ. ಕ್ರೂರಿ ನಾಯಿ ಆಯ್ತಂದ್ರೆ ಪರ್ಮನೆಂಟ್ ಜೈಲು. ಅದಕ್ಕೆ ಯೋಚನೆ ಮಾಡಿ, ಯಾವುದೇ ನಾಯಿನ ಒಳಗಡೆ ಹಾಕ್ಸೋಕ್ಕೆ ಮುಂಚೆ ಯೋಚನೆ ಮಾಡಿ, 100 ಸತಿ ಯೋಚನೆ ಮಾಡಿ. ಅನ್ಯಾಯ ಮಾಡೋದು 2 ನಿಮಿಷ, ಅದರದ್ದು ಪರಿಣಾಮ 7 ಜನ್ಮದಲ್ಲೂ ಅನುಭವಿಸ್ಬೇಕು. ತಾವು ತಪ್ಪು ಮಾಡೋದ್ರಿಂದ ಮೂಕ ಪ್ರಾಣಿ ಜೀವ ಎಲ್ಲ ಹಾಳಾಗುತ್ತೆ. ದಯವಿಟ್ಟು ಯೋಚನೆ ಮಾಡಿ. ಏನೊಂದು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ, 100 ಸತಿ ಯೋಚನೆ ಮಾಡಿ. ಪ್ರಕೃತಿ ವಿಷಯದಲ್ಲಿ ಆಟ ಆಡಬೇಡಿ.
ಇದು ನನ್ನ ಮನವಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ಡೌಟ್ ಏನೇನಿತ್ತು, ಎಷ್ಟು ಫೋನ್ ಕಾಲ್ಸ್ ಬಂದಿದೆ ನನಗೆ. ಇಟಾಲಿಯಿಂದ ಫೋನ್ ಬಂದಿದೆ, ಅಮೇರಿಕಾದಿಂದ ಫೋನ್ ಬಂದಿದೆ. ನಾನು ಸ್ವಲ್ಪ ಅನ್ಎಜುಕೇಟೆಡು, ನನಗೊಂದು ಖುಷಿ, ಅಲ್ಲೆಲ್ಲ ಫೋನ್ ಬರುತ್ತೆ. ನಮ್ಮ ವೀಡಿಯೋಸ್ ಅಲ್ಲವರೆಗೂ ತಲುಪಿದೆ ಅಂದರೆ ಭಾಳ ಖುಷಿ ಆಗುತ್ತೆ. ನನಗೆ ಅಷ್ಟು ಖುಷಿ. ನಮ್ಮ ಒಂದು ಸೋಷಲ್ ಮೀಡಿಯಾ ಅನ್ನೋದು ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಂದರೆ ನಮಗೆ ಭಾಳ ಖುಷಿ ಆಗುತ್ತೆ. ಅದೇ ಥರ ಇದು ಸೋಷಲ್ ಮೀಡಿಯಾ ಎಲ್ಲರ ಕೈಗೂ ಸಿಗುತ್ತೆ ದುಡ್ಡು ಕೊಟ್ಟರೆ. ಆದರೆ ನಾಯಿ ಸಿಗಲ್ಲ ಕಣ್ರಿ. ನಾಯಿ ಸೆಲೆಕ್ಷನ್ ಮಾಡಬೇಕು. ನೀವು ಬೇಕು ಅಂದರೆ ಅಂತ ನಾಯಿ ನಿಮ್ಮನ್ನ ಸೆಲೆಕ್ಷನ್ ಮಾಡಿದಾಗ ಕಟ್ಟಾಕಿ ಹಿಂಸೆ ಕೊಡೋದಕ್ಕಿಂತ ಯೋಚನೆ ಮಾಡಿ ನಾಯಿನ ತಗೊಂಡ್ರೆ ಮನೆ ಒಳಗಡೆ ಇಟ್ಕೊಂಡು ಸಾಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮದು ಡೌಟ್ಸ್ ಎಲ್ಲ ಇವತ್ತು ನಾನು ಕ್ಲಿಯರ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಫೋನ್ ಮಾಡಿದ್ರೆ ಬೆಳಿಗ್ಗೆ 10 ಗಂಟೆ ಮೇಲೆ ಮಾಡಿ, ದಯವಿಟ್ಟು ನೈಟಲ್ಲಿ ಮೇಡಮ್ ಅಂತ. ಆದರೆ ನೈಟಲ್ಲಿ ಫೀಡಿಂಗಿಗೆ ತೊಂದರೆ ಕೊಟ್ಟರೆ 24 ಗಂಟೆ ಎನಿ ಟೈಮ್ ಫೋನ್ ಮಾಡಿ, ಮೇಡಮ್ ನಿಮ್ಮ ಹತ್ರ ಮಾತಾಡಬೇಕು. ಅಷ್ಟು ದೇವರನ್ನ ಹತ್ಕೊಂಡು ನಂತರ ಮಾತಾಡಬೇಡಿ. ತುಂಬ ವೀಕ್ ಇದೆ ನನ್ನ ಆಟು, ನಿಜ ಹೇಳ್ತೀನಿ. ಪ್ರಾಣಿಗಳಿಗೆ ಮಾತ್ರನೇ ನಾನು ಸೋತೋಗೋದು. ಮೇಡಮ್ ನಿಮ್ಮ ಹತ್ರ ಮಾತಾಡೋಕ್ಕೆ ನಾನು ಆಯ್ತಾ ಇದ್ದೀನಿ ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ಫೋನ್ ಬರುತ್ತೆ, ಅಲೋ ಹೇಳಿ ಅಂದರೆ ಹತ್ಕೊಂಡು ಮಾತಾಡ್ತೀರಾ. ದೇವ್ರನ್ನ ಅಷ್ಟು ಅರ್ಹತೆ ಇದೀನ ಎಲ್ಲ ಗೊತ್ತಿಲ್ಲ. ನಾನು ಪ್ರೀತಿಯಿಂದ ನಿಮ್ಮ ಫೋನ್ ಎತ್ತುತ್ತೀನಿ. ದಯವಿಟ್ಟು ನಗ್ನಕ್ಕೊಂಡು ಮಾತಾಡಿ. ಆದರೆ ಪ್ರಾಣಿಗಳಿಗೆ ಏನೇ ತೊಂದರೆ ಆದರೂ 24 ಗಂಟೆ ಎನಿ ಟೈಮ್ ಮಾಡಿ. ನಾನು ಆದಷ್ಟು ನನ್ನ ಕೈಯಲ್ಲಿ ಗೊತ್ತಿರೋಷ್ಟು ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಎರಡನೇದು ಬಂದುಬಿಟ್ಟು ದಯವಿಟ್ಟು ನನ್ನ ಹತ್ರ ಮಾತಾಡಬೇಕು ಅಂತ ಆಸೆ ಪಡ್ತೀರಲ್ಲ, 10 ಗಂಟೆ ಮೇಲೆ ಫೋನ್ ಮಾಡಿ ದಯವಿಟ್ಟು. ರಿಕ್ವೆಸ್ಟು. ನಮ್ಮನೇಲಿ ಒಬ್ಬ ರಾಕ್ಷಸ ಇದ್ದಾನೆ ನೋಡಿ ಇವನು ನೋಡಿ. ಸೊ ನಮ್ಮನೇಲಿ ಈ ಸಿಚುವೇಶನ್ ಇದೆ. ನೈಟಲ್ಲಿ ನಾನು ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅವನು, ನಮ್ಮ ಭೈರವ. ಸೊ ಹಂಗಾಗಿ ದಯವಿಟ್ಟು ಫೋನ್ ಮಾಡಿ. ನಿಮ್ಮ ಪ್ರೀತಿಗೆ ನಾನು ಸೋತೋಗಿದ್ದೀನಿ ಶರಣು. ಬೆಳಿಗ್ಗೆ 10 ಗಂಟೆ ಮೇಲೆ ಮಾಡಿ ನಂತರ ಮಾತಾಡ್ಬೇಕಂದ್ರೆ. ಆದರೆ ಪ್ರಾಣಿಗಳಿಗೆ ಏನೋ ಒಂದು ತೊಂದರೆ ಅಂತ ಆದಾಗ ಲೇಟಾಗಿ ಬಂದಾಗೆ ರಾತ್ರಿ 3 ಗಂಟೆ ಆದರೂ ಪರವಾಗಿಲ್ಲ ಫೋನ್ ಮಾಡಿ ನಾನು ಮಾತಾಡ್ತೀನಿ. ಏನೋ ಪ್ರಾಣಿಗಳಿಗೆ ಅನ್ಯಾಯ ಮಾಡಬೇಡ್ರಿ ಪ್ಲೀಸ್. ಬದುಕಲಿ ಬಿಡ್ರಿ. ಇವಾಗ ನಾವು ನೈಟ್ ಮಲಗಿದ್ರೆ ಬೆಳಗ್ಗೆ ಎದ್ದೊಳಗೆ ಗ್ಯಾರಂಟಿ ಇಲ್ಲ. ಇವಾಗ ನಮ್ಗೆ ಆ ಡಾಗ್ಸ್ನೆಲ್ಲ ರಿಲೀಸ್ ಮಾಡಿದ್ದೀವಿ ಅನ್ನೋದು ಒಂದು ಖುಷಿ ಇದ್ದರೆ, ಇನ್ನು ಎಷ್ಟು ಡಾಗ್ಸ್ಗಳು ಈಚೆ ಕಷ್ಟ ಅನುಭವಿಸ್ತಿದ್ದಾವೆ, ನಾಳೆ ಎಲ್ಲಿ ಅಷ್ಟು ಡಾಗ್ಸು ಮತ್ತೆ ಹೋಗುತ್ತಾ ಅಂತ ಭಯ ಆಗಿದೆ. ಈಗ ನಾವು ಮಾಡಿರೋಂಥ ಈ ಕೆಲಸಕ್ಕೆ ABC ಸ್ಟಾಪ್ ಆಗಿದೆ. ಈಗ ಇದೆಲ್ಲ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ತಂದಿದ್ದಾರೆ ಅದನ್ನೆಲ್ಲ ಬಿಟ್ಟ ಮೇಲೆ ABC ಮಾಡಬೇಕಂತ ಆಗಿದೆ. ನಾವು ಹುಟ್ಟಿದಕ್ಕೆ ಒಂದು ಸಣ್ಣ ಸಾರ್ಥಕ ಆಯ್ತಲ್ವ ನಮ್ಮಿಂದ. ಯಾಕೆ ನಿಮ್ಮಿಂದ ಆಗಲ್ಲ? ಖಂಡಿತ ಹಾಗೆ ಆಗುತ್ತೆ. ಒಳ್ಳೇದಕ್ಕೆ ಪ್ರಯತ್ನ ಮಾಡಿ, ಭಗವಂತ ಫಲ ಕೊಡ್ತಾನೆ. ಧನ್ಯವಾದಗಳು. ನನ್ನ ನಂಬರ್ ಎಲ್ಲ ಕೇಳ್ತಾ ಇರ್ತೀರಾ, 9964746206. ನಿಮ್ಮ ಮೂಕ ಪ್ರಾಣಿಗಳ ಪ್ರಿಯೆ, ನಮ್ಮ ಮೂಕ ಪ್ರಾಣಿಗಳ ಪ್ರಿಯೆ. ಇಷ್ಟೇ. ಧನ್ಯವಾದಗಳು ಸ್ನೇಹಿತರೆ.